ಶಿಕ್ಷಕರ ನೇಮಕಾತಿ ಮೊದಲ ಅಥವಾ ಟಿ ಇಲ್ಲಿದೆ ಸ್ಪಷ್ಟ ಮಾಹಿತಿ. ಟಿ ಅಥವಾ ಸಿ ಯಾವುದು ಮೊದಲು ನಡೆಯಲಿದೆ, ಒಂದು ಹೊಸ ಅಪ್ಡೇಟ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಫಾರ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕರ್ನಾಟಕ ಟಿ ಎಕ್ಸಾಮಿನೇಷನ್ ಆಗಲಿ ಮತ್ತು ಸಿ ಶಿಕ್ಷಕರ ನೇಮಕಾತಿಯ ಪರೀಕ್ಷೆ ಆಗಲಿ ಮೊದಲು ಯಾವುದು ಅನ್ನೋದು ಒಂದು ಸ್ಪಷ್ಟ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ತಮ್ಗೆ ಗೊತ್ತಿದೆ, ಕರ್ನಾಟಕ ಟಿ ವರ್ಷದಲ್ಲಿ 2 ಬಾರಿ ನಡೆಸ್ತೀವಿ ಅನ್ನೋದ್ರ ಬಗ್ಗೆ ಶಿಕ್ಷಣ ಇಲಾಖೆ ಒಂದು ಮಾತನ್ನು ಐ ಥಿಂಕ್ ಭಾಳ ಶಿಕ್ಷಕ ಆಕಾಂಕ್ಷಿಗಳು ಕೇಳ್ತಾ ಇದ್ದರು. ಸರ್, ಶಿಕ್ಷಣ ಇಲಾಖೆ ವರ್ಷಕ್ಕೆ 2 ಬಾರಿ ಟಿಯನ್ನು ಕಂಡಕ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿತ್ತು ಅನ್ನೋದ್ರ ಬಗ್ಗೆ. ಬಟ್ ಇನ್ನುವರೆಗೂ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕರ್ನಾಟಕ ಟಿ ನೋಟಿಫಿಕೇಷನ್ ಆಗಿಲ್ಲ. ಮತ್ತೀಗ ಸಿ ಕೂಡ ಕಾಲ್ ಮಾಡಲಿದ್ದಾರೆ. ಯಾವ್ದು ಮೊದಲಾಗಬಹುದು ಅನ್ನೋದು ಒಂದು ಕನ್ಫ್ಯೂಷನ್ ಇದೆ. ಆ್ಯಕ್ಚುಲಿ ತಮ್ಗೆ ಗೊತ್ತಿದೆ, ಈಗ ನಿನ್ನೆ ಅಷ್ಟೇ ದಿನಪತ್ರಿಕೆಯಲ್ಲಿ ತಾವು ಕೂಡ ಗಮನಿಸಿರ್ಬೋದು, 56,000 ನೇಮಕಾತಿಗಳ ಬಗ್ಗೆ ಮಾಹಿತಿಯನ್ನು. ಸೊ ಈಗ ಶಿಕ್ಷಕರ ನೇಮಕಾತಿ, ಅದರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಭಾಳಷ್ಟು ಹುದ್ದೆಗಳು ಖಾಲಿ ಇವೆ. ಸೊ ಹಾಗಾಗಿ ಮಾನ್ಯ ಶಿಕ್ಷಣ ಸಚಿವರು ಮಾಧ್ಯಮರು ಕೇಳಿರುವ ಪ್ರಶ್ನೆಗೆ ಮಾನ್ಯ ಶಿಕ್ಷಣ ಸಚಿವರು ನೀಡಿರುವ ಮಾಹಿತಿಯ ಪ್ರಕಾರ ಆದಷ್ಟು ಬೇಗ ನಾವು ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ 3-4 ತಿಂಗಳಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ಈಗ ಮತ್ತೆ ಟಿ ಕಾಲ್ ಆಗುತ್ತಾ ಅದಕ್ಕಿಂತ ಮುಂಚೆ ಅನ್ನೋದ್ರ ಬಗ್ಗೆಯೂ ಕೂಡ ನಿಮ್ಮ ಹತ್ರ ಡೌಟ್ ಇರ್ಬೋದು. ಬಟ್ ಐ ಥಿಂಕ್ ಮೋಸ್ಟ್ ಪ್ರೊಬಾಬ್ಲಿ ಕರ್ನಾಟಕ ಟಿ ಮತ್ತು ನಿಮಗೆ ಸೆಪ್ಟೆಂಬರ್ನಲ್ಲಿ ನೋಟಿಫಿಕೇಷನ್ ಆಗುವ ಸಾಧ್ಯತೆಗಳಿದೆ. ಸೊ ಮೊದಲಾಗುವುದು ಸಿ ಶಿಕ್ಷಕರ ನೇಮಕಾತಿನೇ. ಈಗ ನೋಟಿಫಿಕೇಷನ್ ಇನ್ನೂ ಕೆಲವೇ ದಿನಗಳಲ್ಲಿ ಬರಬಹುದು. ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಸರ್ಕಾರದಿಂದ ನೇಮಕಾತಿಗಳಿಗೆ. ಇಂಟರ್ನಲ್ ರಿಸರ್ವೇಷನ್ ಕಾರಣದಿಂದ ತಡವಾಗಿತ್ತು. ಐ ಥಿಂಕ್ ಮೋಸ್ಟ್ ಪ್ರಾಬಬ್ಲಿ ಮೊದಲು ಟಿಯನ್ನು ಕಂಡಕ್ಟ್ ಮಾಡ್ತಾರೆ. ಅದಾದ ನಂತರ ಮತ್ತೆ ಆ್ಯಸ್ ಯೂಶುವಲ್ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಕರ್ನಾಟಕ ಟಿ ಎಕ್ಸಾಮಿನೇಷನನ್ನು ಮತ್ತೆ ನೋಟಿಫಿಕೇಷನ್ ಮಾಡ್ತಾರೆ ಅನ್ನೋದು ಒಂದು ಮಾಹಿತಿ ಆಗಿರುತ್ತೆ ವೀಕ್ಷಕರೇ. ಆದಷ್ಟು ಬೇಗ ನೋಟಿಫಿಕೇಷನ್ ಆಗಲಿ. ಮಾಹಿತಿ ಇಷ್ಟದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.